ನಿಮ್ಮ ಸ್ಕಿನ್ ಸ್ಪಾಟ್ಲೆಸ್ ಆಗಿರಬೇಕು, ಕ್ಲಿಯರ್ ಆಗಿರಬೇಕು ಅಂದರೆ ಈ ಫೇಸ್ ಪ್ಯಾಕ್ ನೀವು ಟ್ರೈ ಮಾಡಲೇಬೇಕು. ಈ ಫೇಸ್ ಪ್ಯಾಕ್ನ ನೀವು ರೆಗ್ಯುಲರ್ ಆಗಿ ಟ್ರೈ ಮಾಡ್ತಾ ಬಂದರೆ ನಿಮ್ಮ ಸ್ಕಿನ್ ಶೈನಿಂಗ್ ಆಗುತ್ತೆ, ಗ್ಲೋಯಿಂಗ್ ಆಗುತ್ತೆ, ಬ್ರೈಟ್ ಆಗುತ್ತೆ, ಸ್ಪಾಟ್ಲೆಸ್ ಕ್ಲಿಯರ್ ಸ್ಕಿನ್ ನಿಮ್ದಾಗುತ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಿಖಿತ ಪ್ರಿಯಾ ಸೂಪರ್ ಟಿಪ್ಸ್. ಎಲ್ಲರೂ ಹೇಗಿದ್ದೀರಾ? ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಾನು ಫಸ್ಟಲ್ಲೇ ಹೇಳಿದ್ದೆ, ನೀವು ಇವತ್ತಿನ ಈ ಈಸಿ ಸೂಪರ್ ಡೂಪರ್ ಈಸಿ ಆಗಿರುವಂತಹ ಫೇಸ್ ಪ್ಯಾಕ್ನ ನೀವು ವಾರಕ್ಕೆ ಒಂದು 3 ಸಲ ಅಪ್ಲೈ ಮಾಡ್ತಾ ಬಂದರೆ ಜಸ್ಟ್ 15 ಡೇಸ್ನಲ್ಲೇ ನಿಮ್ಮ ಸ್ಕಿನ್ ಕ್ಲಿಯರ್ ಆಗುತ್ತೆ, ಸ್ಪಾಟ್ಲೆಸ್ ಆಗುತ್ತೆ, ಪಿಂಪಲ್ಸ್ ಇರೋದಿಲ್ಲ, ವೈಟ್ ಆಗ್ತೀರಾ, ಫೇರ್ ಆಗ್ತೀರಾ, ಬ್ರೈಟ್ ಆಗಿ ಕಾಣ್ತೀರಾ ಆ್ಯಂಡ್ ನಿಮ್ಮ ಸ್ಕಿನ್ ಕ್ಲಿಯರ್ ಆಗುತ್ತೆ, ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಸಿಂಪಲ್ ಆಗಿರುವಂಥ ಆಯುರ್ವೇದಿಕ್ ಫೇಸ್ ಪ್ಯಾಕ್. ಆಯುರ್ವೇದಿಕ್ ಅಂದ ತಕ್ಷಣನೇ ಅದು ತಗೊಂಡ್ಬರ್ಬೇಕು, ಇದು ತಗೊಂಡ್ಬರ್ಬೇಕು, ಶಾಪಿಂದ ತಗೊಂಡ್ಬರ್ಬೇಕು ಅಂತ ಏನೂ ಇಲ್ಲ. ಸೊ ಏನೆಲ್ಲ ಯೂಸ್ ಮಾಡಬೇಕು, ಮನೆಯಲ್ಲೇ ಸಿಗುವಂತಹ ಇಂಗ್ರೀಡಿಯೆಂಟ್ಸಿಂದ ಏನೆಲ್ಲ ಮಾಡ್ತೀನಿ ಅಂತ ನೋಡ್ಕೊಂಬರೋಣ ಆ್ಯಂಡ್ ಯಾವ ರೀತಿ ಅಪ್ಲೈ ಮಾಡ್ತೀವಿ ಅಂತಲೂ ಹೇಳ್ತೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಒಂದು ಕುಟ್ನಿ ತೊಗೊಂಡಿದ್ದೀನಿ, ನನ್ನ ಹತ್ರ ಈ ಥರ ಇದೆ. ಆ್ಯಂಡ್ ನೋಡಿ, ಇಷ್ಟು ತುಳಸಿ ಎಲೆ ತೊಗೊಂಡಿದ್ದೀನಿ. ನಾನು ಆ್ಯಕ್ಚುಲಿ 2 ರೆಮಿಡಿ ಮಾಡ್ತಿದ್ದೀನಿ, ಅದಕ್ಕೋಸ್ಕರ ಇಷ್ಟು ತೊಗೊಂಡಿದ್ದೀನಿ. ನೀವು ಜಸ್ಟ್ ಒಂದೇ ಮಾಡೋ ಹೋಗಿದ್ರೆ ಒಂದು 8ರಿಂದ 10 ಸಾಕು. ಸೊ ಇದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಈಗ ಇದನ್ನು ಕ್ರಷ್ ಮಾಡ್ಕೊತೀನಿ. ಸೊ ತುಳಸಿ ಲೀವ್ಸ್ನ ನಾನು ಈ ರೀತಿ ಕ್ರಷ್ ಮಾಡ್ಕೊಂಡಿದ್ದೀನಿ, ನೀವು ಇಲ್ಲಿ ನೋಡ್ಬೋದು. ಓಕೆ, ಸೊ ಈ ರೀತಿ ಕ್ರಷ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಈಗ ತುಳಸಿ ಲೀವ್ಸ್ ನಿಮಗೆ 1/2 ಸ್ಪೂನಷ್ಟು ತುಳಸಿ ಲೀವ್ಸಿನ ಜ್ಯೂಸ್ ನಿಮಗೆ ಸಿಕ್ಕಿದೆ, ಅಂದಾಜಿಗೆ ಸಿಕ್ಕಿದೆ ಅಂದರೆ ನೀವು 5 ಸ್ಪೂನಷ್ಟು ರೋಸ್ ವಾಟರ್ ಹಾಕಬೇಕಾಗುತ್ತೆ. 1 ಸ್ಪೂನಷ್ಟು ನಿಮಗೆ ತುಳಸಿ ಲೀವ್ಸಿನ ಜ್ಯೂಸ್ ಸಿಕ್ಕಿದ್ರೆ ನೀವು 10 ಸ್ಪೂನಷ್ಟು ರೋಸ್ ವಾಟರ್ನ ಹಾಕಬೇಕಾಗುತ್ತೆ. ಅಂದರೆ ಅಷ್ಟೊಂದು ರೋಸ್ ವಾಟರ್ ನಮಗೆ ಬೇಕಾಗುತ್ತೆ. ರೋಸ್ ವಾಟರ್ ಕೂಡ ಅಷ್ಟೇ ನಮ್ಮ ಸ್ಕಿನ್ನಲ್ಲಿರುವಂಥ pH ಬ್ಯಾಲೆನ್ಸ್ನ ಮೇಂಟೈನ್ ಮಾಡುತ್ತೆ, ಸ್ಕಿನ್ನಿಗೆ ಬ್ರೈಟ್ ಕೊಡುತ್ತೆ, ರೇಡಿಯಂಟ್ ಕೊಡುತ್ತೆ ಆ್ಯಂಡ್ ನ್ಯಾಚುರಲ್ ಟೋನರ್ ಕೂಡ ಹೌದು. ನೋಡಿ, ಈ ರೀತಿ ನಾನು ಚೆನ್ನಾಗಿ ಇದರಲ್ಲೇ ರೋಸ್ ವಾಟರ್ ಹಾಕಿ ಮಿಕ್ಸ್ ಮಾಡ್ತೀನಿ. ಈಗ ಇದನ್ನು ಜಸ್ಟ್ ಒಂದು 1/2 ಅವರ್ವರೆಗೂ ನಾವು ಇದನ್ನು ಪಕ್ಕಕ್ಕೆ ಇಟ್ಬಿಡೋಣ. 1/2 ಅವರ್ ಆದಮೇಲೆ ಮತ್ತಿನ್ನು ಕೆಲವು ಹಾಕಬೇಕು ಇಂಗ್ರೀಡಿಯೆಂಟ್ಸ್, ಏನು ಹಾಕಬೇಕು ಅಂತ ಹೇಳ್ತೀನಿ. 1/2 ಅವರ್ ಆಗಿದೆ ಫ್ರೆಂಡ್ಸ್, ಇಲ್ಲಿ ನೋಡಿ. ಸೊ ಕಂಪ್ಲೀಟ್ಲಿ ನೀರೊಳಗಡೆ ತುಳಸಿ ಜ್ಯೂಸ್ ಕೂಡ, ಅಂದರೆ ತುಳಸಿಯ ಜ್ಯೂಸ್ ಇರುತ್ತಲ್ಲ ಅದು ಕೂಡ ಇಂಡ್ಯೂಸ್ ಆಗಿ ಹೋಗಿದೆ. ಸೊ ಇವಾಗ ಏನು ಮಾಡಬೇಕು ಅಂದರೆ ಒಂದು ಬೌಲ್ ತೊಗೊಳ್ಳಿ ಆ್ಯಂಡ್ ಟೀ ಸೋಸೋದಿರುತ್ತಲ್ಲ, ಸೊ ಅದನ್ನು ತಗೊಂಡು ಇದನ್ನು ನಾನು ಶೋಧಿಸ್ಕೊತಾ ಇದ್ದೀನಿ, ಅಂದರೆ ಫಿಲ್ಟರ್ ಮಾಡ್ಕೊತಾ ಇದ್ದೀನಿ ಹೀಗೆ. ಆ್ಯಂಡ್ ಕಲರ್ ನೋಡಿ, ಕಂಪ್ಲೀಟ್ಲಿ ಇಂಡ್ಯೂಸ್ ಆಗಿರೋದ್ರಿಂದ ಕಲರ್ ಈ ರೀತಿ ಬಂದಿದೆ. ಸೊ ನಮ್ಮ ಈ ತುಳಸಿ ಜ್ಯೂಸ್ ರೆಡಿ ಆಗಿದೆ ನೋಡಿ. ಓಕೆ, ಈಗ ನಾನೀಗ ಇನ್ನೊಂದು ಬೌಲ್ ತಗೋತಾ ಇದ್ದೀನಿ. ಸೊ ಇನ್ನೊಂದು ಬೌಲಿಗೆ ನಾನು ಇನ್ನೂ ಕೆಲವು ಇಂಗ್ರೀಡಿಯೆಂಟ್ಸ್ ಹಾಕ್ತಾ ಹೋಗ್ತೀನಿ. ಸೊ ನಮಗೆ ಅರಿಶಿನ ಬೇಕು. ನಾನಿಲ್ಲಿ ಆ್ಯಕ್ಚುಲಿ ಕ್ಲೇವ್ ಆರ್ಗ್ಯಾನಿಕ್ದು ಅರಿಶಿನ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಯಾವ ಅರಿಶಿನ ಬೇಕಾದರೂ ತೊಗೋಬೋದು, ಅಂದರೆ ವೈಲ್ಡ್ ಟರ್ಮರಿಕ್. ಅಡುಗೆಗೆ ಯೂಸ್ ಮಾಡುವಂಥ ಅರಿಶಿನ ಯೂಸ್ ಮಾಡಬೇಡಿ, ಉರಿಯುತ್ತೆ. ಸೊ ಒಂದು 1/2 ಸ್ಪೂನಷ್ಟು ನಾನು ಅರಿಶಿನ ತೊಗೊಂಡಿದ್ದೀನಿ. ಈ ಅರಿಶಿನ ಏನಕ್ಕೆ ಈ ರೀತಿ ಕಲರ್ ಅಂದರೆ ನಾನು ಬ್ರ್ಯಾಂಡ್ ಬೇರೆದು ಆ್ಯಂಡ್ ಇದು ಕೇರಳದಿಂದ ತರಿಸಿರೋ ಅಂಥದ್ದು. ಸೊ ನೋಡಿ, ಇಷ್ಟು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ 1 ಸ್ಪೂನ್ ಕಡಲೆ ಹಿಟ್ಟು. ಎಲ್ರಿಗೂ ಗೊತ್ತು ಕಡಲೆ ಹಿಟ್ಟು ನಮ್ಮ ಸ್ಕಿನ್ಗೆ ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ. ಇದು ಬ್ರೈಟ್ನೆಸ್ ಕೊಡುತ್ತೆ, ಎಕ್ಸ್ಟ್ರಾ ಆಯಿಲ್ ಇದ್ದರೆ ಅದು ರಿಮೂವ್ ಮಾಡುತ್ತೆ, ಪಿಂಪಲ್ಸ್ನ ಹೋಗಲಾಡಿಸುತ್ತೆ ಆ್ಯಂಡ್ ಇದು ನಮ್ಮ ಸ್ಕಿನ್ನಿಗೆ ಫೇರ್ನೆಸ್ ಕೂಡ ಕೊಡುತ್ತೆ ಆ್ಯಂಡ್ ಕ್ಲೆನ್ಸ್ ಕೂಡ ಮಾಡುತ್ತೆ. ಸೊ ನೆಕ್ಸ್ಟ್ ನಾನು 1 ಸ್ಪೂನಷ್ಟು ಗೋಧಿ ಹಿಟ್ಟನ್ನು ಕೂಡ ಹಾಕ್ತಾ ಇದ್ದೀನಿ. ಗೋಧಿ ಹಿಟ್ಟು ಇಲ್ಲದೆ ಇದ್ದವರು ನೀವು ಅಕ್ಕಿ ಹಿಟ್ಟು ಬೇಕಾದರೂ ಯೂಸ್ ಮಾಡ್ಕೋಬೋದು, ಆದರೆ ಗೋಧಿ ಹಿಟ್ಟು ಯೂಸ್ ಮಾಡಿದ್ರೆ ನಿಮ್ಮ ಸ್ಕಿನ್ನಿಗೆ ಅದು ಬ್ರೈಟ್ನೆಸ್ ಕೊಡುತ್ತೆ. ಆ್ಯಂಡ್ ಇದಕ್ಕೆ ನಾನು ಸ್ವಲ್ಪ ಸ್ಯಾಫ್ರನ್ ಸ್ಟ್ರ್ಯಾಂಡ್ಸ್ನ ಹಾಕ್ತಾ ಇದ್ದೀನಿ. ಸೊ ಸ್ಯಾಫ್ರನ್ ಸ್ಟ್ರ್ಯಾಂಡ್ ಇದು ಆ್ಯಕ್ಚುಲಿ ಆಪ್ಷನಲ್, ಎಲ್ಲರ ಹತ್ರ ಇರೋದಿಲ್ಲ. ಇದ್ರೆ ಯೂಸ್ ಮಾಡಿ, ಇಲ್ಲ ಅಂದರೆ ಇಟ್ಸ್ ಓಕೆ, ನೀವು ಸ್ಕಿಪ್ ಮಾಡಬಹುದು. ಸೊ ಇಷ್ಟನ್ನು ಹಾಕಿಬಿಟ್ಟು ಈಗ ನಾವಿಲ್ಲಿ ಜ್ಯೂಸ್ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿದ್ವಲ್ಲ, ಸೊ ಅದನ್ನು ಇದಕ್ಕೆ ನಾನು ಹಾಕ್ತಾ ಇದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ ಎಷ್ಟು ಬೇಕು ಅಂತ.
ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಬಿಕಾಸ್ ನಾನು 2 ರೆಮಿಡಿ ಮಾಡ್ತಾ ಇದ್ದೀನಿ. ನಾನೀಗಾಗಲೇ ಟೋನರ್ ರೆಮಿಡಿನ ನಾನು ಅಪ್ಲೋಡ್ ಮಾಡಿದ್ದೀನಿ. ನೀವು ನೋಡಿಲ್ಲ ಅಂದರೆ ಪ್ಲೀಸ್ ಆ ವಿಡಿಯೋನ ನೋಡಬಹುದು. ಆ್ಯಂಡ್ ಇನ್ನು ಸ್ವಲ್ಪ ಹಾಕ್ತಾ ಇದ್ದೀನಿ. ಓಕೆ, ಸೊ ಈ ಕನ್ಸಿಸ್ಟೆನ್ಸಿಲಿ ಇರಬೇಕು. ಇದೆಲ್ಲ ಒಂದಕ್ಕೊಂದು ಹೊಂದ್ಕೊಳ್ಳುತ್ತೆ. ಒಂದಕ್ಕೊಂದು ಹೊಂದ್ಕೊಂಡು ನಿಮ್ಮ ಸ್ಕಿನ್ನಿಗೆ ಅದು ಟೋಟಲಿ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀವಲ್ಲ, ಇದರಲ್ಲಿರೋವಂಥ ಎಲ್ಲ ಪ್ರಾಪರ್ಟೀಸ್ ನಮ್ಮ ಸ್ಕಿನ್ನಿಗೆ ಹೋಗುತ್ತೆ. ಆ್ಯಂಡ್ ಅದು ನಮ್ಮ ಸ್ಕಿನ್ ಮೇಲೆ ತುಂಬ ಚೆನ್ನಾಗಿ ವರ್ಕ್ ಮಾಡಿ ನಮ್ಮ ಸ್ಕಿನ್ ಬ್ರೈಟ್ ಆಗುತ್ತೆ, ಫೇರ್ ಆಗುತ್ತೆ. ಈಗ ಇದನ್ನು ಸ್ಕಿನ್ ಮೇಲೆ ಅಪ್ಲೈ ಮಾಡ್ತೀನಿ. ಸೊ ನಮ್ಮ ಆಯುರ್ವೇದಿಕ್ ಮ್ಯಾಜಿಕಲ್ ಫೇಸ್ ಪ್ಯಾಕ್ ರೆಡಿಯಾಗಿದೆ. ಇದನ್ನು ನಾನು ಸ್ಕಿನ್ ಮೇಲೆ ಅಪ್ಲೈ ಮಾಡ್ತಾ ಇದ್ದೀನಿ ಹೀಗೆ. ಸೊ ಅಪ್ಲೈ ಮಾಡಿ ಏನು ಮಾಡಬೇಕು ಅಂತಲೂ ಹೇಳ್ತೀನಿ. ಬಟ್ ಕ್ಲೀನಾಗಿರೋ ಫೇಸ್ ಮೇಲೆ ಅಪ್ಲೈ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಅಕಸ್ಮಾತ್ ನಿಮ್ಮ ಸ್ಕಿನ್ ಮೇಲೆ ಮೇಕಪ್ ಇದ್ದರೆ ಪ್ಲೀಸ್ ಅದನ್ನು ರಿಮೂವ್ ಮಾಡಿ ಫೇಸ್ ವಾಶ್ ಮಾಡಿಕೊಂಡು ಫೇಸ್ ಪ್ಯಾಕ್ನ ಅಪ್ಲೈ ಮಾಡಿ. ನೀವು ಸ್ಕಿನ್ ಮೇಲೆ ಏನೇ ಅಪ್ಲೈ ಮಾಡ್ತಿರಲ್ಲ, ಫಸ್ಟ್ ನೀವು ಫೇಸ್ ಕ್ಲೀನ್ ಮಾಡಿಕೊಂಡೇ ಅಪ್ಲೈ ಮಾಡಿ, ಇಲ್ಲಾಂದರೆ ಅದು ವರ್ಕ್ ಆಗೋದಿಲ್ಲ. ಅಕಸ್ಮಾತ್ ಮೇಕಪ್ ಅಥವಾ ಕ್ರೀಮ್ ಏನಾದರೂ ಅಪ್ಲೈ ಮಾಡಿದರೆ ಅದು ಅದರ ಒಂದು ಸ್ಕಿನ್ ಒಳಗೆ ಹೋಗುತ್ತೆ. ಯಾಕಂದರೆ ಫಸ್ಟ್ ಲೇಯರ್ ಅದನ್ನು ಅಪ್ಲೈ ಮಾಡಿರ್ತೀವಲ್ಲ, ಸೊ ಇದ್ರ ಬೆನಿಫಿಟ್ಸ್ ನಿಮ್ಗೆ ಸಿಗೋದಿಲ್ಲ. ಸೊ ಬೆನಿಫಿಟ್ಸ್ ಸಿಗಬೇಕು ಅಂದರೆ ನಮ್ಮ ಸ್ಕಿನ್ ಮೇಲೆ ನಾವು ಇದನ್ನು ನೀಟಾಗಿ ಕ್ಲೀನಾಗಿ ಅಪ್ಲೈ ಮಾಡಬೇಕಾಗುತ್ತೆ, ಕ್ಲೀನಾಗಿರೋ ಫೇಸ್ ಮೇಲೆ. ಇದು ಡಾರ್ಕ್ ಸರ್ಕಲ್ ಕೂಡ ಹೋಗಲಾಡಿಸುತ್ತೆ. ಆ್ಯಂಡ್ ಇನ್ನೊಂದು ವಿಷಯ, ಇದರಲ್ಲಿ ವೈಟಮಿನ್ ಸಿ ಅಂಶ ಕೂಡ ಇದೆ. ಸೊ ವೈಟಮಿನ್ ಸಿ ಏನು ಮಾಡುತ್ತೆ, ನಮ್ಮ ಸ್ಕಿನ್ನಿಗೆ ಬ್ರೈಟ್ನೆಸ್ ಕೊಡುತ್ತೆ, ಪಿಂಪಲ್ಸ್ನ ಹೋಗಲಾಡಿಸುತ್ತೆ. ಆ್ಯಂಡ್ ಇದು ನಮ್ಮ ಸ್ಕಿನ್ನಿಗೆ ರೇಡಿಯಂಟ್ ಲುಕ್ ಕೂಡ ಕೊಡುತ್ತೆ. ಸೊ ನಾನು ಫೇಸ್ ಮೇಲೆ ಅಪ್ಲೈ ಮಾಡಿದ್ದೀನಿ. ಓಕೆ, ಈಗ ನಾವು ಈ ಕಡೆ ಅಪ್ಲೈ ಮಾಡಿಲ್ಲ. ಈಗ ಈ ರೀತಿ ಜಸ್ಟ್ ಸರ್ಕ್ಯುಲರ್ ಮೋಷನಲ್ಲಿ ಲೈಟಾಗಿ ಸ್ವಲ್ಪ ಹೊತ್ತು ಮಸಾಜ್ ಮಾಡಿ. ಜಸ್ಟ್ ಒಂದು 30 ಸೆಕೆಂಡ್ ಅಷ್ಟು ಈ ರೀತಿ ಮಸಾಜ್ ಮಾಡಿ. ಮಸಾಜ್ ಮಾಡಿದ್ದಾದಮೇಲೆ ಒಂದು 10 ಮಿನಿಟ್ಸ್ ಸ್ಕಿನ್ ಮೇಲೆ ಇದೇ ರೀತಿ ಬಿಟ್ಬಿಟ್ಟು ಆಮೇಲೆ ಫೇಸ್ನ ವಾಶ್ ಮಾಡ್ಕೊಳ್ಳಿ. ಸೊ ಇದು ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ನು ಕೂಡ ರಿಮೂವ್ ಮಾಡುತ್ತೆ. ಸೊ ಈಗ ನಾನು ಒಂದು 10 ಮಿನಿಟ್ಸ್ ಹೀಗೆ ಬಿಡ್ತೀನಿ. 10 ಮಿನಿಟ್ಸ್ ಆದಮೇಲೆ ಫೇಸ್ನ ವಾಶ್ ಮಾಡಿಕೊಂಡು ಬರ್ತೀನಿ. ನಾನು ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಆ್ಯಂಡ್ ನನ್ನ ಸ್ಕಿನ್ ಇಮಿಡಿಯೇಟಾಗಿ ನೋಡ್ಬೋದು ನೀವು ಯಾವ ರೀತಿ ಬ್ರೈಟ್ ಆಗಿದೆ ಅಂತ. ಸೊ ಇಮಿಡಿಯೇಟಾಗಿ ಇನ್ಸ್ಟೆಂಟಾಗಿ ನಿಮ್ಮ ಸ್ಕಿನ್ಗೆ ಇದು ಬ್ರೈಟ್ನೆಸ್ ಕೊಡುತ್ತೆ. ಸೊ ಸೌಂಡ್ ಕೇಳಿಸ್ತಾ ಇದ್ದರೆ ಪ್ಲೀಸ್ ಸಾರಿ, ಪಕ್ಕದಲ್ಲಿ ಸ್ವಲ್ಪ ಏನೋ ರಿನೋವೇಷನ್ ವರ್ಕ್ ನಡೀತಾ ಇದೆ. ಸೊ ನಿಮಗೆ ಆ ಸೌಂಡ್ ಕೇಳಿಸ್ತಾ ಇದೆ. ಆ್ಯಂಡ್ ಇಲ್ಲಿ ಸುತ್ತಮುತ್ತ ಸ್ವಲ್ಪ ಕನ್ಸ್ಟ್ರಕ್ಷನ್ ಕೂಡ ಆಗ್ತಾ ಇದೆ, ಗಾಡಿಗಳು ಓಡಾಡ್ತಾ ಇರುತ್ತವೆ. ಸೊ ಇಗ್ನೋರ್ ದ್ಯಾಟ್. ಆ್ಯಂಡ್ ಸ್ಕಿನ್ ನೋಡಿ, ಸೊ ಈ ರೀತಿ ನಿಮಗೆ ಸ್ಪಾಟ್ಲೆಸ್ ಕ್ಲಿಯರ್ ಬ್ರೈಟ್ ಸ್ಕಿನ್ ಬೇಕು ಅಂದರೆ ನೀವು ಈ ರೆಮಿಡಿನ ಫಾರ್ ಶ್ಯೂರ್ ನೀವು ಯೂಸ್ ಮಾಡಲೇಬೇಕು. ನೋಡಿದ್ರಿ ಅಲ್ವಾ, ತುಂಬ ಸಿಂಪಲ್ ಆಗಿರೋ ಅಂತಹ ಆಯುರ್ವೇದಿಕ್ ಫೇಸ್ ಪ್ಯಾಕ್. ಆಯುರ್ವೇದಿಕ್ ಫೇಸ್ ಪ್ಯಾಕ್ ಅಂತ ಅಂದ ತಕ್ಷಣ ತುಂಬ ಜನ ಸ್ಟಾರ್ಟಿಂಗಲ್ಲೇ ಅಂದ್ಕೊಂಡಿರ್ಬೋದು ಆಯುರ್ವೇದಿಕ್ ಅಂದರೆ ಆಯುರ್ವೇದಿಕ್ ಶಾಪಿಂದ ಅದು ತೊಗೊಂಬರ್ಬೇಕು ಇದು ತೊಗೊಂಬರ್ಬೇಕು. ಆ ಥರ ಏನೂ ಇಲ್ಲ. ಜಸ್ಟ್ ತುಳಸಿ ಲೀವ್ಸ್ ಇದ್ರೆ ಸಾಕು ನಮ್ಮ ಮನೇಲಿ. ಆ್ಯಂಡ್ ಕಡಲೆ ಹಿಟ್ಟು ಎಲ್ಲ ಎಲ್ಲರ ಮನೇಲೂ ಇರುತ್ತೆ ಅಲ್ವಾ. ಸೊ ಇಷ್ಟಿದ್ರೆ ಸಾಕು, ನಮ್ಮ ಸ್ಕಿನ್ ನಾವು ಕ್ಲಿಯರ್ ಮಾಡ್ಕೋಬೋದು, ಸ್ಪಾಟ್ಲೆಸ್ ಮಾಡ್ಕೋಬೋದು, ಬ್ರೈಟ್ ಮಾಡ್ಕೋಬೋದು. ಆ್ಯಂಡ್ ಪಿಂಪಲ್ಸ್ ಇದ್ದರೆ ಅದು ಕೂಡ ಹೋಗ್ಲಾಡಿಸ್ಬೋದು. ಆ್ಯಂಡ್ ನಾನು ಜಸ್ಟ್ ಟೋನರ್ ಕೂಡ ನಾನು ಶೇರ್ ಮಾಡಿದ್ದೀನಿ ಮನೇಲಿ ಈಸಿಯಾಗಿ ಮಾಡ್ಕೊಳ್ಳೋಂಥ ಟೋನರ್, ಅದನ್ನು ಯೂಸ್ ಮಾಡಿ. ಆ್ಯಂಡ್ ಇದನ್ನು ಕೂಡ ಯೂಸ್ ಮಾಡಿ. ಆ್ಯಂಡ್ ಜಸ್ಟ್ 15 ಡೇಸ್ನಲ್ಲಿ ನಿಮ್ಮ ಸ್ಕಿನ್ ಹೇಗೆ ಕ್ಲಿಯರ್ ಆಗುತ್ತೆ, ಪಿಂಪಲ್ಸ್ ಇಲ್ಲದೇ ಇರೋ ಸ್ಕಿನ್ ಆಗುತ್ತೆ ನಿಮ್ಮದು. ಆ್ಯಂಡ್ ರೇಡಿಯಂಟ್ ಆಗಿರೋಂಥ ಸ್ಕಿನ್ ಆಗುತ್ತೆ ಅಂತ ನೋಡಿ. ಇದನ್ನು ಹಬ್ಬಕ್ಕೂ ಕೂಡ ನೀವು ಯೂಸ್ ಮಾಡ್ಕೋಬೋದು. ಸೊ ಒಂದು ರೀತಿ ಫೆಸ್ಟಿವ್ ಫೇಸ್ ಪ್ಯಾಕ್ ಅಂತಲೇ ಅಂದ್ಕೊಳ್ಳಿ. ತುಂಬ ಸಖತ್ತಾಗಿದೆ ಫ್ರೆಂಡ್ಸ್, ಪ್ಲೀಸ್ ಒಂದ್ಸಲ ಟ್ರೈ ಮಾಡ್ಕೊಳ್ಳಿ. ಆ್ಯಂಡ್ ಬ್ರೈಟ್ ಆಗಿ ಕಾಣ್ತಾ ಇರ್ಬೋದು. ಆ್ಯಂಡ್ ನೀವು ಬ್ಯೂಟಿಫುಲ್ ಆಗಿ ಫೇರ್ ಆಗಿ ಸ್ಪಾಟ್ಲೆಸ್ ಸ್ಕಿನ್ ನಿಮ್ದಾಗಿಸ್ಕೋಬೋದು. ಸೊ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆಗಿದರೆ ಯಾರಿಗೆಲ್ಲ ಇದು ಹೆಲ್ಪ್ ಆಗುತ್ತಲ್ಲ ಅವ್ರಿಗೂ ಕೂಡ ಶೇರ್ ಮಾಡಿ. ನನಗೂ ಹೆಲ್ಪ್ ಆಗುತ್ತೆ, ನನಗೂ ಖುಷಿ ಆಗುತ್ತೆ, ಆ್ಯಂಡ್ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಜೊತೆಗೆ ನನ್ನ ವಿಡಿಯೋನ ನೀವು ಲೈಕ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ಪಕ್ಕದಲ್ಲಿ ಬೆಲ್ ಐಕಾನ್ ಒತ್ತೋದನ್ನು ನೀವು ಮರಿಬೇಡಿ. ಸೊ ಮತ್ತೆ ನೆಕ್ಸ್ಟ್ ಹೊಸ ವಿಡಿಯೋಂದಿಗೆ ನಾನು ನಿಮಗೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್.